ಅಮ್ಮ, ನಮ್ಮಿಂದ ಏನು ಅಜ್ಜಿ ಸತ್ತಿಲ್ವಲ್ಲ ಇವಾಗ. ಅದು ನನಗೂ ಗೊತ್ತು, ನಿನಗೂ ಗೊತ್ತು. ನನ್ನಿಂದ ಏನು ಹೆಜ್ಜೆ ಸತ್ತಿಲ್ಲ, ಬದುಕವಳೆ ಅಂತ ಹೇಳ್ಬಿಟ್ಟು ಎಲ್ಲ ಸೇರ್ಕೊಂಡು ಮೋಸ ಮಾಡವ್ರೆ ಅಂತ ಹೇಳ್ಬಿಟ್ಟು. ಅಮ್ಮ, ಏನಾಯ್ತದೆ? ಈಗ ಪಾಪಣ್ಣನೂ ಊರಾಗಿಲ್ಲ. ಬಾ, ಹೋಗ್ಬಿಟ್ಟು ಇವತ್ತು ಅಂಗಡಿ ಓಪನ್ ಮಾಡ್ಬಿಟ್ಟು ಎಷ್ಟಾಯ್ತದ ಅಷ್ಟು ಸೇಲ್ ಮಾಡೋಣ. ನೆನ್ನೆ ಎಷ್ಟು ಉರ್ಸಿದ್ಲು ಅವಳು ಲಕ್ಷ್ಮು ಅಂತ ಹೇಳಿದ್ರೆ ನಾನು ಅವಳಿಗೆ ಸಂದ ಕುರಿಸ್ಬೇಕು. ಈ ಊರು ಜನ ಎಗ್ ರೈಸ್ ತಗೊಳ್ಳಿಲ್ಲ ಅಂದ್ರೇನು ಬ್ಯಾರೆನ ತಗೋತಾರಲ್ಲಮ್ಮ. ನಂಗೆ ಅದೇ ನೆನೆಯ ಬೇಕಿರೋದು, ಬ್ಯಾರೇರಾದ್ರೂ ತಗೋಬೇಕು ನಂಗೆ, ಅಷ್ಟೇ ನೆನೆಯ. ನೋಡು, ಈಗ ನಮ್ಮಿಂದ ಏನು ಸತ್ತಿಲ್ಲ ಅಂತ ಗೊತ್ತಾಗೈತೆ. ಊರವ್ರಿಗೆಲ್ಲ ಅಜ್ಜಿ ಬದುಕಿರೋದು ನೆನ್ನೆ ಗೊತ್ತಾಗ್ಬಿಟ್ಟೈತಿ. ಆ ಅಜ್ಜಿ ಬದುಕವಳೆ ಅಂತ ಹೇಳ್ಬಿಟ್ಟು. ಸತ್ತವಳೆ ಅಂತ ತಾನೇ ನಮ್ಮ ಮ್ಯಾಲೆಲ್ಲನೂ ಇದು ಮಾಡಿದ್ದು, ಅಂದರೆ ಗೂಬೆ ಕೂರಿಸಿದ್ದು. ಈಗ ಬದುಕವಳೆ ಅಂತ ಗೊತ್ತಾದ್ಮೇಲೆ ಯಾರು ಏನು ಮಾಡಂಗವ್ರೆ? ಅಲ್ಲ ಕಣಮ್ಮಿ, ಈಗ ಎಗ್ ರೈಸ್ ಅಂಗಡಿ ಇಕ್ಬಿಟ್ಟು ಏನು ಮಾಡಬೇಕು ಅಂತ ಬುಟ್ಟ ಹಾಕೋತಾಗೆ. ಇನ್ನೇನು ಪಾಪಣ್ಣಂತಾಗೆ ಇದೀವಲ್ಲ, ಪಾಪಣ್ಣ ಇರು ಅಂತ ಹೇಳ್ಕೊಂಡು ಇದು ಮಾಡೋನಲ್ಲ, ಏನು ತೊಂದರೆ ಇಲ್ಲ. ಬುಟ್ಟಾಕು ಸುಮ್ಕೇನೆ. ಎಗ್ ರೈಸ್ ಅಂಗಡಿ ಇಕ್ಕೊಂಡು ನಾವೇನು ಮಾಡನಿ? ಆ ಲಕ್ಷ್ಮಿಗೆ ಚೆನ್ನಾಗಿ ಉರಿಸ್ಬೇಕು ಕಣಮ್ಮ. ಆ ಲಕ್ಷ್ಮಿಯೇ ನಮ್ಮನ್ನು ಒಸಿ ಉರ್ಸವಳ ಹೇಳು. ಎಷ್ಟು ಉರ್ಸವಳೆ ಅಂತ ಹೇಳಿದ್ರೆ ಲಕ್ಷ್ಮಿ, ಅವಳನ್ನು ಕಂಡ್ರೆ ನನಗಂತೂ ಅಂದರೆ ಆಗದೇನೇನಿಯೋ ಇಲ್ಲ ನನಗೆ. ಅವಳಷ್ಟು ಉರ್ಸ್ಬಿಟ್ಟು ನನಗೆ ಏನೇನೋ ಮಾಡಾಕ್ಬಿಟ್ಟವಳೆ ನೋಡು. ಅದಕ್ಕೆ ನಾನು ಹೇಳ್ತಿರೋದು, ನಡಿ ಹೋಗ್ಬಿಟ್ಟು ನಾವು ಅಂಗಡಿಯ ಮಡಗನ. ಅದೇನಾಯ್ತದೋ ಆಗಲಿ. ಯಾರಣ್ಣ ಬಂದು ಕೇಳಿದ್ರೆ ಇದೇ ನಿಮ್ಮ ಅಪ್ಪನ ಜಾಗನ ಅಂತ ಹೇಳ್ಬಿಟ್ಟು ಏನಾರ ಬಂದು ಹೇಳನಿ. ಈ ಬುಡೆತದವಂತೂ ಉದ್ಧಾರ ಆಗ್ತಿಲ್ವಲ್ಲ. ಈ ಬುಡೆತದವು ಹೋಗತ್ತಾಗೆ. ಎಷ್ಟಪ್ಪ ಇನ್ನು ನುಗ್ಗುತ್ತು, ಇನ್ನು ಎಷ್ಟಪ್ಪ ಬುದ್ಧಿ ಕಲ್ಸನ. ಬರ್ರಿ, ನಾವ ನೋಡೇ ಬಿಡ್ತೀನಿ. ಎಗ್ ರೈಸ್ ಬೇರೆ ನೀನಿಯ ಅಂಗಡಿಯ ಮಡ್ಗದ. ಇಷ್ಟೆಲ್ಲ ಹೇಳಿದ್ರು, ಇಷ್ಟೆಲ್ಲ ಅರ್ಥ ಮಾಡಿಸಿದ್ರು ಆ ಲಕ್ಷ್ಮೂದನ್ನ ತುಳಿಬೇಕು ಅಂತ ನೀ ಮಾಡ್ತಾರಲ್ಲ ಇವರು. ಮಾಡ್ತೀನಿ ಬಾ, ಇವತ್ತು ಅದು ಏನಾಯ್ತದೋ ಆಗಲಿ. ಫೈನಲ್ಲಾಗಿ ಆಗೋಗ್ಬಿಡ್ಬೇಕು ಅಷ್ಟೇ ನೀನಿಯ. ಬಾಮ, ಹೋಗಿ ಅಂಗಡಿಯ ಓಪನ್ ಮಾಡೋಣ. ಅದು ಯಾರು ಬಂದು ತಡಿತಾರೋ ನಾನು ನೋಡೇ ಬಿಡ್ತೀನಿ. ಯಾರನ್ನ ಬಂದು ತಡಿಲಿ, ಅವತ್ತು ಮಾತಾಡ್ತೀನಿ. ಅಲ್ಲಿ ಗಂಟ ಮಾತಾಡೋಕ್ಕಿಲ್ಲ ನಾನು. ಬಾ, ಹೋಗ್ಬಿಟ್ಟು ಸರಿಯಾಗಿ ಬುದ್ಧಿ ಕಲಿಸಿ ಸರಿಯಾಗಿ ಮಾಡೋಣ. ಸರಿ ಆಯಿತು, ಬಾ. ಇನ್ನೇನಂತೆ? ಸರಿಯಾಗಿ ನೀನು ಮಾವು ಗೊತ್ತು ಬುದ್ಧಿ ಕಲ್ಸನ್ ಬಾ. ಅವಳು ಅಂಗಡಿ ಇಕ್ಕಕ್ಕಿನ ಮುಂಚೆ ನಾವೇ ಅಂಗಡಿನೇ ಇಕ್ಬಿಡ್ಬೇಕು. ಇವಾಗ ಅಂಗಡಿ ಇಕ್ಬಿಟ್ಟು ನಾವು ವ್ಯಾಪಾರ ಶುರು ಮಾಡ್ಕೊಳ್ಳೋಣ. ಇನ್ನೇನ ಪಕ್ಕದೂರ ಯಾರನ್ನ ಬಂದ್ಬಿಟ್ಟು ತಕತಾರೆ ನೋಡಿ. ಹೋಗನಿ ನೋಡಮ್ಮಿ, ಯಾರು ಏನಾರ ಬೈಕೊಂಡ್ಲಿ, ಏನಾರ ಉಕ್ಕೊಂಡು ಏನಾರ ಮಾಡ್ಕೊಂಡ್ಲಿ, ನಮ್ಮ ಪಡೆಗೆ ನಾವು ಅಂಗಡಿಯ ಮಾಡ್ಕೋಣ. ಇದನ್ನ ಎತ್ಸಕ್ಕೆ ಯಾವೊಂದು ಏನು ಜಾಗ ಅಲ್ಲ, ಇದು ಗೌರ್ಮೆಂಟ್ ಜಾಗ. ಈ ಗೌರ್ಮೆಂಟ್ ಜಾಗನ ಎತ್ತು ಮಾಡುವಂತ ಹೇಳೋ ಅಂತ ಇದು ಯಾರಿಗೂ ಇಲ್ಲ ತಾನೆ. ಅದ್ರ ಅವಶ್ಯಕತೆನೂ ಇಲ್ಲ ತಾನೆ. ಯಾರನ್ನ ಬಂದ್ರೆ ನಿಮ್ಮ ಅಪ್ಪಂದ ಜಾಗ ಅಂತ ನೀ ಹೇಳು ಗುತ್ಕೊಳ್ಸಣ. ಸರಿ ಕಣಮ್ಮ. ಅಯ್ಯೋ ರಾಮ, ತಿರ್ಗಾ ಅಂಗಡಿಯ ಮಾಡಿಕೊಬಿಟ್ರ ನೀವು? ಹೌದು, ತಿರ್ಗಾನು ಮಾಡಿಕೊಂಡ್ವಿ. ಏನಿವಾಗ ನಾವ್ ದಿನ ಮಾಡೋಗ್ತೀವಿ ಅಂಗಡಿಯ? ಏನು ತಗೊಳಂಗಿದ್ರೆ ತಗ, ಬಿಡಂಗಿದ್ರೆ ಬಿಡು. ನೀನ್ ತಗೊಳ್ಳಿ ಅಂತ ಹೇಳ್ಬಿಟ್ಟು ನಾವೇನು ಅಂಗಡಿಯ ಮಡಗಿಲ್ಲ ಇಲ್ಲಿ. ಸುಮ್ಕೆ ಎಲ್ಲ ಸೇರ್ಕೊಂಡು ನಾಟಕ ಆಡಿದಿರ ಅಂತ ನಂಗೆ ಭಾಳ ಚೆನ್ನಾಗಿ ಗೊತ್ತು. ಎಲ್ಲರೂ ಸೇರ್ಕೊಂಡು ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡ್ಬಿಟ್ಟು ತುಂಬಾ ಚೆನ್ನಾಗಿ ನಾಟಕ ಮಾಡ್ತಾ ಇದ್ದೀರಾ. ಏನೋ ನಾವು ನಾಟಕ ಮಾಡ್ತಾ ಇದೀವ? ಹಾ, ಎಲ್ಲಿ ಹೆಂಗ್ ಸಿಕ್ರ ಹಂಗೇನಿಯಾ ಅದು ಇದು ಅಂತ ಹೇಳ್ಬಿಟ್ಟು ಗೊಬ್ಬು ಕಾಸೆ ಹಾಕ್ಬಿಟ್ಟು ನಮ್ಗೆಲ್ಲ ವಾಂತಿ ಬೇದಿ ಬರಂಗ್ ಮಾಡ್ಬಿಟ್ಟು ನೀವು ಈಗ ಮತ್ತೆ ಓಪನ್ ಮಾಡ್ಬಿಟ್ಟಿದ್ದೀರಾ? ಹಾ, ಆ ಲಕ್ಷ್ಮಿ ಓಪನ್ ಮಾಡಿದ್ರೆ ಯಾವನು ಕೇಳಕ್ಕಿಲ್ಲ, ಯಾವಳು ಬಂದ್ಬಿಟ್ಟು ಕೇಳಕ್ಕಿಲ್ಲ. ಇಲ್ಲಿ ನಾವು ಅಂಗಡಿಯ ಮಾಡೋಗ್ತೀವಿ ಅಂದ್ರೆ ಬಂದು ಕೇಳ್ತೀರಾ? ಯಾಕೆ ಅವಳು ದುಡ್ಡು ಕೊಟ್ಬಿಟ್ಟು ನಿಂಗೆ ಹೇಳ್ಕಳ್ಸವಳ ಹಿಂಗೆ ಮಾತಾಡು ಅಂತ ಹೇಳ್ಬಿಟ್ಟು? ಹಾ, ನಾವ್ ಏನಿದ್ರು ಅಂಗಡಿ ಮಾಡ್ಕದೆ ನೀನಿಯಾ? ಏನಿವಾಗ ನಿಮ್ಮ ಅಪ್ಪನ ಮನೆ ಗಂಟೆನಾರ ಹೋಯ್ತಾಯ್ತು ಅಂಗಡಿ ಮಾಡಿರೋದಕ್ಕೆ? ಇಲ್ಲ ತಾನೆ. ಯಾರ ಅಪ್ಪನ ಮನೆ ಗಂಟು ಹೋಗಕ್ಕಿಲ್ಲ ತಾನೆ. ಈಗ ಸುಮ್ಕಿದ್ರೆ ನೀನಿಯಾ? ಸರಿ ಅಷ್ಟೇನೆ. ನೀನ್ ತಗಂತ ನಾವೇನು ಹೇಳ್ತಿಲ್ಲ, ನಾವು ಅಂಗಡಿಯ ಮಾತ್ರ ಇಕ್ತೀವಿ ಅಷ್ಟೇನೆ. ನೀನ್ ತಗೊಂಡ್ಲಿಲ್ಲ ಅಂದ್ರೆ ಬ್ಯಾರೆ ಬಂದು ತಗತಾರೆ. ಏನು ಇವ್ನಿಗೆ ಒಬ್ನಿಗೆ ವಾಂತಿ ಭೇದಿ ಆಗೋಗ್ಬಿಟ್ಟೈತಿ ಅಂದ ತಕ್ಷಣ ಎಲ್ರಿಗೂ ಆಗೋಗ್ಬಿಡ್ತದೆ. ಇದೆಲ್ಲ ನೀನು ಲಕ್ಷ್ಮು ಆಮೇಕಿಂದ ಪೊದ್ದಿ ಎಲ್ಲ ಸೇರ್ಕೊಂಡು ಅದು ಅಡ್ ನಾಟಕ ಮಾಡ್ತಿದ್ದೀರಾ ಅಂತ ನಂಗೆ ಭಾಳ ಚೆನ್ನಾಗಿ ಗೊತ್ತು. ನಿಮ್ಮ ನಾಟಕ ಎಲ್ಲನೂ ನನ್ನ ತಾಗ ನಡೆಯೋದಿಲ್ಲ. ಹೋಯ್ತಾ ಸುಮ್ಕೆನೆ. ಥೂ, ನಾಚಿಕೆ ಇಡಲ್ಲ. ನೀವೇನೇ ನೀ ಮಾಡಿರೋದು ವಾಂತಿ ಬೇದಿ ಬರ್ಸಂಗೆ. ಅದು ಅಲ್ದಿದ್ದಂಗೆ ಲಕ್ಷ್ಮು ಅಂಗಡಿ ಹಾಳು ಮಾಡ್ಬೇಕು ಅಂತ ನೀತಾನೆ ನೀವು ಅಂಗಡಿ ಮಾಡೋಗ್ತಿರೋದು. ಅದೇನು ನಮಗೇನು ಗೊತ್ತಿಲ್ದಿರ ವಿಷಯ ಅನ್ಕೊಬಿಟ್ರ? ಲಕ್ಷ್ಮು ಅಂಗಡಿಯ ಮುಳುಗು ತೇಲಿಸ್ಬೇಕು ಅಂತ ನೀವೆಲ್ಲ ಅಂಗಡಿ ಮಾಡೋಗ್ತಿರೋದು ಅಂತ ಹೇಳಿ ಏನಾರ ಮಾಡ್ಕೊಂಡೋಗ್ಲಿ. ದೇವ್ರೇ ನೀ ಶಿಕ್ಷೆ ಕೊಡ್ತಾ ನಿಮಗೆ. ಎಲ್ಲ ಒಬ್ರನ್ನ ಹಾಳು ಮಾಡ್ಬಿಟ್ಟು ಬೆಳಿಬೇಕು ಅಂತ ಅನ್ಕೊಂಡ್ರೆ ದೇವ್ರೇ ನೋಡ್ಕೊತಾನೆ ಬಿಡು. ಈಗ ನೀನೇನಾದ್ರೂ ಸ್ಯಾನೆ ಮಾತಾಡ್ದೆ ಅಂದ್ರೆ ನಾನು ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡ್ತೀನಿ ಅಷ್ಟೇ ನೀನಿಯ. ಸ್ಯಾನೆ ಓವರಾಗಿ ಮಾತಾಡ್ತಾನೆ ಸಾಯಿ ನನ್ನ ಮಗ ಅಂತ ಹೇಳ್ಬಿಟ್ಟು ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಟ್ಬಿಟ್ಟು ಚೆನ್ನಾಗಿ ಹಾಕೊಂಡು ರುಬ್ಬಂಗ್ ಮಾಡ್ಬಿಡ್ತೀನಿ. ನಿನ್ನಂತೂ ಸುಮ್ಮನೆ ಬಿಡಕ್ಕಿಲ್ಲ. ಏನಂತ ಕೊಡ್ತೀಯ ಕಂಪ್ಲೇಂಟ? ನಾವು ಕೊಡ್ಬೇಕಿತ್ತು ಇನ್ನ ಕಂಪ್ಲೇಂಟ. ಎಲ್ಲ ಅಂಗಡಿನಾಗ ಏನೇನೋ ಆಳಮುಳ ಹಾಕ್ಬಿಟ್ಟು ನಮ್ಮನ್ನು ಸಾಯಿ ಬಡಿಯಕ್ಕೆ ನೋಡೋದು ಅಂತ ಹೇಳ್ಬಿಟ್ಟು ನಮ್ಮ ಮೇಲೆ ಅವಾಜ್ ಆಗ್ತಾಳ ಅವಾಜ ಅಕ್ಕ ಹೋಗೆ. ಮಗಳೇ, ಇವೆಲ್ಲನೂ ಏನ್ ಗೊತ್ತಾ, ಕತ್ತರ್ನ ಕಂತ್ರಿಗಳು ಇವರೆಲ್ಲನೂ ಬೇಕು ಅಂತ ನೀನಿಯ ಲಕ್ಷ್ಮುಗೆ ಎಲ್ಲ ಕಾಸು ಕೊಟ್ಟಿರ್ತಾಳಲ್ಲ ಲಕ್ಷ್ಮು, ಅದಕ್ಕೆ ನೀನು ಇವರೆಲ್ಲ ಬಂದ್ಬಿಟ್ಟು ನಮ್ಮ ತಾಗ ಜಗಳ ಮಾಡ್ತಿರೋದು. ಇನ್ನೊಂದ್ಸಲ ಏನಾರ ಮಾಡಿದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡೋಣ. ಎಲ್ಲ ಬುಡ್ಡೆತ್ತದವ, ಏನು ಮಾಡಲಿ ಯಪ್ಪ. ಇವ್ರಂತೂ ಇನ್ನು ಯಾವ್ದೇ ಸೀಳಿದ್ರು ಒಳ್ಳೆ ಬುದ್ಧಿ ಅಂತ ಇವಾಗ ಬರೋಕ್ಕಿಲ್ಲ. ಅಷ್ಟು ಜನ ಉಗಿದು ಮೆಟ್ನಾಗ ಹೊಡೆದ್ರು ಇವಕ್ಕಂತೂ ಮೂರು ಅಲ್ಲ, ಅವ್ರು ಎಲ್ಲ ಬಿಟ್ಟು ನಿಂತ್ಬಿಟ್ಟವ್ರೆ. ಇವ್ರು ಮೂರು ಬಿಟ್ಟು ನಿಂತಿಲ್ಲ, ಎಲ್ಲ ಬಿಟ್ಬಿಟ್ಟು ನಿಂತ್ಬಿಟ್ಟವ್ರೆ. ಇವರು ನಾವು ಏನು ತಾನೇ ಹೇಳೋಕ್ಕಾಯ್ತದೆ? ಎಲ್ಲ ಬಿಟ್ಬಿಟ್ಟು ನಿಂತಿರೋ ಬಡ್ಡಿಗಳಿಗೆ ಅಂಗಡಿನೇ ಇಲ್ಲ ಅನ್ನಿಸ್ಬಿಡ್ಬೇಕು ಅಷ್ಟೇ. ನೆನೆಯ ಅಂಗಡಿ ಇಲ್ಲ ಅನ್ಸರಿ ಇನ್ನೊಂದ್ಸಲ ಅಂಗಡಿಯಲ್ಲಿ ಇಕ್ತವೆ ಬಡ್ಡೆತ್ತದವು. ಮಾಡ್ತೀನಿ ಇರು, ಅಂಗಡಿಗೆ ಬೆಂಕಿ ಹಚ್ಬಿಡ್ತೀನಿ ಅಷ್ಟೇ ಇವಾಗ. ಇವು ಬಾಯ್ ಬಿಡ್ಕೊಂಡ್ಲಿ ಇವ್ರು ಇದು ಬಿಟ್ರೆ ಇನ್ನು ಊರು ಉದ್ಧಾರ. ನೆನೆಯ ಎಲ್ರಿಗೂ 10 ರೂಪಾಯಿ ಕೊಡ್ತೀನಿ, 15 ರೂಪಾಯಿ ಕೊಡ್ತೀನಿ ಅಂತ ಹೇಳ್ಬಿಡು ಪಾಪ ಒಳ್ಳೆಯವ್ರಿಗೂ ಹಾಳು ಮಾಡ್ಕೊಳೋದಲ್ಲದೆ ಒಬ್ಬರನ್ನ ಹಾಳು ಮಾಡಬೇಕು ಅಂತಲೇ ಹುಟ್ಟಿರೋರ್ಗೋಸ್ಕರ ಈ ಥರ ನಾವು ಮಾಡಿದ್ರೆ ಏನು ತಪ್ಪಲ್ಲ. ಮಾಡ್ತೀನಿ ಇರು. ಏನ್ ಮಗಳ, ಇಷ್ಟೊತ್ತಾದ್ರೂ ಯಾರೋ ಕಸ್ಟಮರ್ನೂ ಗೊತ್ತಾ ಇಲ್ವಲ್ಲ?
ಹ್ಞೂ ಕಣಮ್ಮ, ನನಗೂ ಅದೇ ನೀ ಅರ್ಥ ಆಯ್ತಿಲ್ಲ. ಯಾರೊಬ್ರು ಕಸ್ಟಮರ್ ಕಾಣಿಸ್ತಿಲ್ವಲ್ಲ. ಆ ಲಕ್ಷ್ಮೂನು ಇನ್ನೂ ಅಂಗಡಿ ಇಕ್ಕಿಲ್ಲ. ಇಕ್ಕ ಟೈಮ್ ಆದ್ಮೇಲೆ ಬರ್ತಾರೇನೋ ನೋಡೋಣ. ಈಗಿತ 15 ರೂಪಾಯಿಗೆ ಕೊಟ್ಬಿಡೋಣ ಕಣಮ್ಮ ಎಗ್ ರೈಸ್ನ. 15 ರೂಪಾಯಿ ಒಂದು ಎಗ್ ರೈಸ್ ಅಂತ ಹೇಳ್ಬಿಟ್ಟು ಹೇಳೋಣ. ತಗೊಳ್ಳೋರೆಲ್ಲ ನಮ್ಮ ಅಂಗಡಿನಾಗೆ ನೀವು ತಗೋತಾರೆ. ಒಂದು ತಗೋಬೇಕು ಅನ್ಕೊಂಡ್ರೆ 2 ತಗೋತಾರೆ ಕಣಮ್ಮ. ಹ್ಞೂ, ಅದು ಸರಿ ನೀನಿಯ. ಹಾಗೆ ಮಾಡೋಣ ಬಿಡು. ಆ ಲಕ್ಷ್ಮು ನಮ್ಮನ್ನ ಆಡ್ಕೊಂಡೇ ನುಗ್ತಾ ಇದ್ಲಲ್ಲ, ಅದಕ್ಕೆ ಪ್ರತೀಕಾರ ತೀರಿಸ್ಕೊಂಡ್ಲೆ ನೀನಿಯ ಬೇಕು ಮಗಳೇ. ಅಲ್ವಾ, 15 ರೂಪಾಯಿ ಅಲ್ಲ 10 ರೂಪಾಯಿ ಬೇಕಾದ್ರೂ ಮಾರ್ಬಿಟ್ಟು ತೀರಿಸ್ಕೋಬೇಕು. ನಮ್ದೇನು ಕಾಸು ಹೋಗ್ಬೇಕಾ? ಹೋಗೋದೆಲ್ಲನೇ ಪೈಲ್ವಾನ್ ಪಾಪಣ್ಣಂದಲ್ವ, ಹೋದ್ರೆ ಹೋಗ್ಲಿ ಬಿಡು. ಹಾಳಾಗೋಗ್ರಿ. ನನ್ನ ಜೀವನದಾಗ ಮೊದಲನೇ ಸಲ ಬೆಂಕಿ ಹಚ್ತಾ ಇರೋದು ನಿಮ್ಮ ಅಂಗಡಿಗೆ ಏನು ಹಚ್ತೀನಿ. ಮಗಳೇ ಬೆಂಕಿ! ಅಯ್ಯೋ ಬೆಂಕಿ ಅಮ್ಮ, ಆಸ್ವಾಮ! ಅಯ್ಯೋ ಬೆಂಕಿ ಬಿತ್ತು, ಬೆಂಕಿ ಬಿದ್ದು ನನ್ನ ಹೋಟ್ಲಿಗೆಲ್ಲ ಬೆಂಕಿ ಬಿತ್ತು ಯವ್ವ. ಅಯ್ಯೋ ಯಾರು ಇಲ್ವೇ ಕಾಪಾಡಕ್ಕೆ ಯವ್ವ. ಅಯ್ಯೋ ಬೆಂಕಿ! ಅಯ್ಯೋ ನನ್ನ ಅಂಗಡಿಗೆ ಬೆಂಕಿ ಬಿದ್ಬಿಟ್ಟೈತೆ. ಯಾರನ್ನ ಆರಿಸ್ ಬನ್ನಿ ನೀರು ತಗೊಬಿಟ್ಟು ಬನ್ನಿ. ಅಮ್ಮ 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 ಬೆಂಕಿ ಬಿದ್ದೋಗ್ಬಿಟ್ಟೈತೆ ಕಣಮ್ಮ. ಆರಿಸ್ಬೇಕು ಕಣಮ್ಮ ಬೆಂಕಿಯ. ಅಮ್ಮ ಅಮ್ಮ ಬೆಂಕಿ ಆರಿಸ್ಬೇಕು ಕಣಮ್ಮ. ತಗೊಂಬಿಟ್ಟು ಬಾಮ, ಬೇಗ ನೀರು ತಗೊಬಿಟ್ಟು ಬಾಮ. ಅಯ್ಯಯ್ಯೋ ನನ್ನ ಅಂಗಡಿ ಸುಟ್ಟೋಯ್ತಾಯ್ತೋ ಯಪ್ಪ, ಸುಟ್ಟೋಗ್ತಾಯ್ತು ಅಂಗಡಿ. ಅಯ್ಯಯ್ಯೋ, ನಿಮ್ಮ ಅಂಗಡಿಗೆ ಬೆಂಕಿ ಬಿದ್ಬಿಡ್ತಾ? ಈಗ ತಾನೇ ಸಾಪ್ ಹಾಕೋಗಿದ್ದೆ ದೇವ್ರು ನೋಡ್ಕೊತಾನೆ ಅಂತ ಹೇಳ್ಬಿಟ್ಟು ದೇವ್ರು ನೋಡ್ಕೊಂಡೆ ಬಿಟ್ನಾ? ಅಲ್ಲಡು ಹೊತ್ಕೊಂಡು ಉರಿತಿರೋದ್ ಕಣಕ. ಬೆಂಕಿ ಬೆಂಕಿ ಎತ್ಕೊಂಡು ಉರಿತಾಯ್ತು ಅಂಗಡಿಗೆ ಬಿದ್ಬಿಟ್ಟು. ಹೋಗತ್ತಾಗೆ. ಅಯ್ಯಯ್ಯೋ ಅಯ್ಯಯ್ಯೋ ಅಂಗಡಿ ಹೋಯ್ತು. ಅಯ್ಯೋ ಅಂಗಡಿ ಎಲ್ಲ ಸುಟ್ಟೋಯ್ತು. ಯಾ ಮನೆ ಆಳುಗಳಿಕ್ರೋ ಬೆಂಕಿಯಾಗ ನಾ ಕಾಣೆ. ಅಯ್ಯೋ ಹೋಯ್ತಪ್ಪೋ ಹೋಯ್ತು ನಮ್ಮ ಅಂಗಡಿ ಎಲ್ಲ ಯಾಕೆ ಕೊಟ್ಟೋಯ್ತು? ಯಾರ್ ಕಣ್ ಬಿತ್ತೋ, ಯಾರು ಬೆಂಕಿ ಹಾಕಿದ್ರೋ ನಾ ಕಾಣೆ. ಎಲ್ಲಿಂದನೋ ಎಸ್ಬಿಟ್ರು ಬೆಂಕಿ ಎಲ್ಲನೂ ಎತ್ಕೊಂಡು ಉರಿತೈತೆ. ಯಾರನ್ನ ಕಾಪಾಡ್ರೋ ಯಪ್ಪ, ಕಾಪಾಡ್ರೋ ನಮ್ಮ ಅಂಗಡಿಯ ಕಾಪಾಡ್ರೋ. ಯೋನ್ಲ ಇದು ಏಸ್ ಖುಷಿ ಆಯ್ತಾಯ್ತು ನನಗೆ. ಯಾರೆಲ್ಲ ಬೆಂಕಿ ಹಾಕಿದ್ದು? ನನಗೇನಕ್ಕ ಗೊತ್ತು ಯಾರು ಬೆಂಕಿ ಹಾಕಿದ್ರು ಅಂತ ಹೇಳ್ಬಿಟ್ಟು. ಅಂತೂ ಹತ್ಕೊಂಡು ಉರಿತಾ ಇರೋದಂತೂ ನಿಜ ಅಷ್ಟೇನಿಯ. ಸರಿಯಾಗಿ ಉರಿತಾಯ್ತು ನೋಡು ಬೆಂಕಿ ಎತ್ಕೊಂಡು. ಅಯ್ಯಯ್ಯೋ ಯಪ್ಪ ದೇವ್ರೆ, ಹೆಂಗ್ ಹತ್ಕೊಂಡು ಉರಿತಾಯ್ತು ನೋಡು. ಹಿಂಗೆ ಆಗ್ಬೇಕಿತ್ತು. ಸರಿಯಾಗಿ ಆಗೈತೆ ಬಿಡು ಹಿಂಗೆ. ನಾನು ಆಗ್ಲೇನೆ ಬಂದು ಕೇಳಿದೆ ಇವ್ರನ್ನ. ಅಲ್ಲ, ಏನಕ್ಕೆ ಅಂಗಡಿ ಇಟ್ಕೊಂಡಿದ್ದೀರಾ ಅಂದರೆ, ನನ್ನಿಷ್ಟ, ನೀನು ಯಾರು ಕೇಳೋಕ್ಕೆ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ನಾನೇನಿಗೆ ದಬಾಯಿಸ್ಬಿಟ್ಟು ಕ್ಯಾಕೋಸ್ ಹೋದ್ಬಿಟ್ಟು ಕಳಿಸ್ಬಿಟ್ರು. ಇವತ್ತು ನೋಡ್ದಾಕ ಹೆಂಗೆ ಬೆಂಕಿ ಬಿದ್ದೈತಿ ಅಂತ ಹೇಳ್ಬಿಟ್ಟು ದೇವ್ರಿಗೂ ಸಹಿಸೋಕ್ಕಾಗಿಲ್ಲ ಅಂತ ಅನ್ನಿಸ್ತದೆ. ದೇವ್ರಿಗಲ್ಲ, ದೆವ್ವಕ್ಕೆ ಸಹಿಸೋಕ್ಕಾಗಿಲ್ಲ ಇವ್ರ ಕಾಟ. ಎಷ್ಟಂತ ಬುದ್ಧಿ ಹೇಳೋಕ್ಕಾಯ್ತದೆ ಬಡೈತದವಕ್ಕೆ. ಹೇಳಿ 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 ನನಗಂತೂ ನಾಲ್ಗೆ ಬಿದ್ದು ಹೋಗ್ಬಿಟ್ಟು ನನಗಂತೂ ಎಲ್ಲ ಸಾಕಾಗೋಗ್ಬಿಡ್ತು. ಆದರೂ ಬುದ್ಧಿ ಕಲ್ತ್ಕೊಂಡಿದ್ದಂಗೆ ಇಕ್ಕತ್ತಾರೆ ಅಂದರೆ, ನೀನು ಅಂಗಡಿನೇ ಸುಟ್ಟೋದ್ಮೇಲೆ ಇನ್ನು ಎಲ್ಲಿಂದ ಮಡಗ್ತಾರೆ ಅಂಗಡಿಯ? ಏನಾರ ಮಾಡ್ಕೊಂಡು ಸಾಯ್ಲಿ ಬಿಡು. ಪದ್ದು ಡಾರ್ಲಿಂಗೋಗಿ ಮಾತು ಕೊಟ್ಮೇಲೆ ಆ ಮಾತನ್ನ ಉಳಿಸ್ಕೊಳ್ಳೋ ಜವಾಬ್ದಾರಿ ನಂದೇನೇನಿಯ. ಇವ್ರು ನೋಡಿದ್ರೆ ಯಾವ ಪಾಪ ಅಂತನೂ ಅನ್ಸಕ್ಕಿಲ್ಲ. ಹೋಯ್ತಲ್ಲ ಅಂಗಡಿ, ಬೊಲ್ ಖುಷಿ ಆಯ್ತೈತೆ. ಯಾರು ದುಃಖ ಪಡೋರೇ ಇಲ್ವಲ್ಲ, ಎಲ್ಲ ಖುಷಿ ಪಡೋರೇ ಆಗೋಗ್ಬಿಟ್ಟವ್ರಲ್ಲ. ಒಬ್ರನ್ನ ದುಃಖ ಪಡ್ತಾವ್ರ ಇಲ್ಲಿ? ಇಲ್ಲ, ಒಬ್ರು ದುಃಖ ಪಡ್ತಾ ಇಲ್ಲ. ಊರಾಗಿರೋರಿಗೆಲ್ಲ ಇನ್ನೂ ಖುಷಿಯಾಗಿರ್ತದೆ. ಕಾಂಬ್ಳಿ ಅಂಗಡಿ ಸುಟ್ಟೋಯ್ತು ಅಂತಂದರೆ ಭಾಳ ಅಂದರೆ ಭಾಳ ಖುಷಿಯಾಗಿರ್ತದೆ ಎಲ್ರಿಗೂ. ಎಷ್ಟು ಚೆನ್ನಾಗಿ ಸುಟ್ಟೋಗ್ಬಿಟ್ಟೈತಲ್ಲಪ್ಪ ಕಾಂಬ್ಳಿ ಅಂಗಡಿ ಅಂತ ಹೇಳ್ಬಿಟ್ಟು. ಇನ್ನು ನನ್ನ ಕೆಲಸ ಮುಗೀತು. ಪದ್ದು ಡಾರ್ಲಿಂಗು ಕೊಟ್ಟಿದ್ದು ಮಾತುನೂ ಮುಗೀತು. ಹೋಯ್ತೀನಿ ಕಾಂಬ್ಳಿ. ಇನ್ನು ನಿಮ್ದೇನೇ ಚಾಪ್ಟ್ರು. ಬಡ್ಕಳಿ ಬಾಯಿ ಬಡ್ಕಳಿ, ಚೆನ್ನಾಗಿ ಬಾಯಿ ಬಡ್ಕಳಿ. ಅಮ್ಮ ಯಾರೋ ಬೇಕು ಅಂತ ಬೆಂಕಿ ಹಚ್ತಿರೋದು ಕಣಮ್ಮ. ದೂರದಿಂದ ಬೆಂಕಿ ಹಚ್ಬಿಟ್ಟು ಎಲ್ಲನೂ ಸುಟ್ಟಾಕ್ಬಿಟ್ರು ಕಣಮ್ಮ. ಹಾಳಾದ ನನ್ನ ಮಕ್ಕಳು, ಲೋಪರ್ ನನ್ನ ಮಕ್ಕಳು. ನಾನು ಅಂಗಡಿ ಇಟ್ಕೊಂಡು ಉದ್ದಾರ ಆಗೋಗ್ಬಿಡ್ತೀನಿ. ಅಲ್ಲೊಕ್ಸ್ಮೂನೆ ಕಣಮ್ಮ ಇದಕ್ಕೆಲ್ಲ ಕಾರಣ. ಅಲ್ಲೊಕ್ಸ್ಮು ಅಂಗಡಿ ಎಲ್ಲನೂ ಸಂದಕ್ಕೆ ನಡೀತಿರ್ಲಿಲ್ವಲ್ಲ. ನನ್ನ ಸಂದಕ್ಕೆ ನಡೆಯೋದಲ್ಲ. ಅದಕ್ಕೆ ನೋಡ್ದೆ ನಮ್ಮ ಬೊಡ್ಡಿಯ ನಮ್ಮ ಅಂಗಡಿಗೆ ಬೆಂಕಿ ಹಾಕ್ಬಿಟ್ಲಲ್ಲಮ್ಮ. ಅವಳು ಉದ್ದಾರ ಆಯ್ತಾಳೇನಮ್ಮ. ಅವಳ ಅಂಗಡಿಗೂ ಬೆಂಕಿ ಬೀಳಕ್ಕಿಲ್ವ? ನೀನೇ ಹೇಳು. ಅವಳ ಅಂಗಡಿಗೂ ಬೆಂಕಿ ಬಿದ್ದು ಅವಳ ಅಂಗಡಿದು ಹೋಗ್ಲಿಲ್ಲ ಅಂತಂದ್ರೆ ನೀನು ಕೇಳು. ಸರಿಯಾಗಾಯ್ತದೆ. ಅವಳ ಅಂಗಡಿಗೂ ನನ್ನ ಅಂಗಡಿಗೆ ಬೇಕಂತ ಬೆಂಕಿ ಇಕ್ಕೊಳ್ಳಲ್ಲ ಮನ್ಯಾಳಿ. ಅವಳು ಹಂಗೆ ಎತ್ಕೊಂಡು ಉರಿದೋಗ್ಬಿಡ ಯಾಕೊಟ್ಟೋಗ. ಇವಾಗ ನಮ್ಮ ಅಂಗಡಿ ಹೊಂಟೋಯ್ತು ಕಣಮ್ಮ. ಲಕ್ಷ ದುಡ್ಡು ಕಣನಿ ಅಂತ ಆಸೆ ಇಟ್ಕೊಂಡಿದ್ದೆ. ಇಲ್ಲಿಲ್ಲ ಅಂದರೆ ಬೇರೆ ಕಡೆ ನನ್ನ ಅಂಗಡಿ ಎತ್ಕೊಂಡೋಗಿ ಇಕ್ಕೋಬೋದಿತ್ತು. ಆದರೆ ಅನ್ಯಾಯವಾಗಿ ನನ್ನ ಅಂಗಡಿಯ ಸುಟ್ಟಾಕ್ಬಿಟ್ರು ಕಣಮ್ಮ. ಇದೆಲ್ಲ ಪಾಪಣ್ಣಂಗೆ ಹೇಳ್ಬೇಕು. ಹಿಂಗೆ ಬೇಕಂತಾನೆ ಸುಟ್ಟಾಕ್ಬಿಟ್ರು ಅಂತ ಹೇಳ್ಬಿಟ್ಟು ಪಾಪಣ್ಣಂಗೆ ಫೋನ್ ಮಾಡ್ಬಿಟ್ಟು ಹೇಳ್ತೀನಿ ಇರು. ಎಲ್ಲ ಕಿಸಿತೀಗ ನೀವೇ ಏನೋ ಮಾಡಿದ್ದೀರಾ ನಮ್ಮ ಅಂಗಡಿಗೆ ಅಂತ ಹೇಳ್ಬಿಟ್ಟು ಸಂದಾಗ ಗೊತ್ತೇಳು. ನೀವೇ ಬೇಕು ಅಂತ ಹೇಳ್ಬಿಟ್ಟು ಹಿಂಗೇನೋ ಮಾಡಿರ್ತೀರ ನೀವು ಅಲ್ವಾ? ನೀವೇ ಸರಿ ಇಲ್ಲ. ನೀವೇ ಕಂತ್ರಿ ಖತರ್ನಾಕ್ ನನ್ನ ಮಕ್ಕಳು ನೀವು. ಮೊದಲೇ ಸರಿ ಇಲ್ಲ ನೀವು. ನೀವೇ ಇದೆಲ್ಲನೂ ಮಾಡಿರೋದು ಅಂತ ನಂಗೆ ಅರ್ಥ ಆಯ್ತೈತೆ. ಕಂತ್ರಿ ಲೋಫರ್ ನನ್ನ ಮಕ್ಕಳ. ಯಾರೋ ಒಬ್ರು ಬಂದ್ಬಿಟ್ಟು ಇಲ್ಲಿ ನಮ್ಮ ಅಂಗಡಿಗೆ ಬೆಂಕಿ ಹಚ್ಚಿದಿರಲ್ವಾ? ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತೀವಿ. ನಮ್ಮ ಅಂಗಡಿಯ ಬೆಂಕಿ ಹಾಕ್ಬಿಟ್ಟು ಸುಟ್ಟಾಕ್ಬಿಟ್ರು ಅಂತ ಹೇಳ್ಬಿಟ್ಟು. ಕಂಪ್ಲೇಂಟ್ ಕೊಡು. ಬೇಡ ಅಂತಾರೇನು? ಬೇಡ ಅಂತ ಯಾರನ್ನ ಹೇಳಿದ್ರೆ ನಾವೇನಾರು ಸುಟ್ಟಾಕಿದೀವಿ ಅಂಗಡಿಯ? ಯಾರು ಸುಟ್ಟಾಕೋರು ಅವ್ರು ಎದುರ್ಕೋಬೇಕು. ನಾವೇನು ಸುಟ್ಟಾಕಿಲ್ವಲ್ಲ. ಹೋಗಿ ಹತ್ಕೊಂಡು ಉರಿತಿರೋದನ್ನ ಆರ್ಸಕ್ಕೂ ನಿಮ್ಮ ಯೋಗ್ಯತೆಗೆ ಆಗಿಲ್ವಲ್ಲ. ಇನ್ನು ನಾವು ಮಾಡಿರೋದೆಲ್ಲ ದೇವ್ರು ಕೊಟ್ರೆ ಶಿಕ್ಷೆ ಇದೆ ಎಲ್ಲನೂ. ನಮ್ಮನೇಲಿ ಬರ್ತಾರೆ ಪೊಲೀಸ್ ಕಂಪ್ಲೇಂಟ್ ಅಲ್ಲ. ಇನ್ನೆಲ್ಗನ ಹೋಗ್ಬಿಟ್ಟು ಬೇರೆ ಕಡೆ ನೀನು ಕಂಪ್ಲೇಂಟ್ ಕೊಡು. ನಾನಂತೂ ನೀ ಏನು ಕೇಳಕ್ಕಿಲ್ಲ. ನೀನು ಎಲ್ಲೋ ಕಂಪ್ಲೇಂಟ್ ಕೊಟ್ಟರು ತಲೆ ಕೆಡಿಸ್ಕೊಳಕ್ಕಿಲ್ಲ ನಾವು. ಬಾಕ ಹೋಗೋಣ. ಈ ಅಮ್ಮವ್ರ ಅಂಗಡಿಗೆ ಬೆಂಕಿ ಬೇರೆ ಇಕ್ಕಕ್ಕೆ ಹೋಯ್ತಾರೆ. ಆ ದೇವ್ರಿಗೂ ಸಹಿಸಕ್ಕಾಗಿಲ್ಲ. ಈ ಬಡತದ ಕತೆಗಳು ನೋಡ್ಬಿಟ್ಟು. ಏಯ್ ನೀವೇ ಇಕ್ಕಿರೋದು ಅಂತ ಹೇಳ್ಬಿಟ್ಟು ನನಗೆ ಸಂದ ಗೊತ್ತು. ನನಗೆ ಗೊತ್ತಿಲ್ದಿರೋದು ಏನಿಲ್ಲ. ನೀನು ಬಂದ್ಬಿಟ್ಟು ಅವಾಗಲೇ ಆವಾಜ್ ಹಾಕೋದಲ್ಲ ಏನೋ ಒಂದು ಆಯ್ತದೆ ಅಂತ. ಅವಾಗ ಬೇಕಿಂತ ಮ್ಯಾಲಿಂದ ಎಷ್ಟು ಬಿಟ್ಟಿದ್ಯಾ ನೀನು ಬೆಂಕಿಯ? ನಾನೇನು ಹಚ್ಬೇಕು ಅನ್ನಂಗಿದ್ರೆ ನಾನು ಯಾಕೆ ಅಲ್ಲಿ ಇಲ್ಲಿ ನಿಂತ್ಕೊಬಿಟ್ಟು ಬೆಂಕಿ ಹಚ್ಚಲಿ? ಡೈರೆಕ್ಟ್ ಆಗಿ ನೀವು ಬಂದ್ಬಿಟ್ಟು ಹಚ್ತಾ ಇದ್ದೆ ಬೆಂಕಿಯ.
ನಮ್ಗೇನು ಕದ್ದು ಮುಚ್ಚಿ ಅಲ್ಲಿ ಇಲ್ಲಿ ನಿಂತ್ಕೊಂಡು ಬೆಂಕಿ ಹಚ್ಚ ಅಂತ ಅವಶ್ಯಕತೆ ನಮ್ಗೇನೈತೆ ಬಂದ್ಬಿಟ್ರು ಹೇಳಕ್ಕಿಲ್ಲ ಇವ್ರಿಗೆ ಎದ್ರಕೊಂಡು ಆಕಾಶದಿಂದ ಉದುರಿಸ್ಬಿಟ್ಟಿದ್ದೀನಿ ಬೆಂಕಿಯ ಗಡಗಡ ನಡುಗ್ಬಿಟ್ಟು ಇವ್ರು ಏನೋ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಏಯ್ ಎದ್ದೋಗ್ ಸುಮ್ಕೇನೆ ನೀಯ ನೋಡಿಯಕ್ಕ ಹೋಗನಿ ಸರ್ವನಾಶ ಆಗೋಗ ಹಪ್ಪದ್ ಬಂದು ಚಾಪೆ ಸುತ್ಕೊಂಡು ಹೋಗ ದರ್ಬೇಸಿಗಳ ಹಾಳು ಮಾಡ್ಬಿಟ್ರಲ್ಲ ನಮ್ಮ ಅಂಗಡಿಯ ಅನ್ಯಾಯವಾಗಿ ಹಾಳು ಮಾಡ್ಬಿಟ್ರಲ್ಲ ಮಗಳೇ ಸಮಾಧಾನ ಮಾಡ್ಕ ಏನ್ ಮಾಡಕೈತದೆ ಈ ಲೋಪರ್ ನನ್ನ ಮಕ್ಳು ಬೇಕಂತ ನೀ ಹಿಂಗೆಲ್ಲನೂ ಮಾಡಿರೋದು ಲೋಪರ್ ನನ್ನ ಮಕ್ಳು ಇವ್ರ ಸವಾಸ ಇವ್ರದ್ದು ಏನೂ ಬೇಕಾಗಿಲ್ಲ ನಮ್ಗೆ ನೋಡಿ ಹೋಗನಿ ಸುಟ್ಟೋಗಿರೋ ಅಂಗಡಿಗೆ ಉತ್ತರವಾ ಕೊಡ್ತಾನೆ ಬಾ ಪಾಪಣ್ಣಂಗೆ ಹೋಗ್ಬಿಟ್ಟು ಎಲ್ಲ ವಿಷಯನೂ ಹೇಳ್ಬಿಟ್ಟು ಏನೋ ಒಂದು ಮಾಡೋಣ ಇದೇನು ನಾವೇನು ದುಡ್ಡು ಹಾಕಿಲ್ವಲ್ಲ ಅಂಗಡಿಗೆ ಯಾಕೆ ಬೇಜಾರು ಮಾಡ್ಕತ್ಯಾ ನಮ್ದೇನ ದುಡ್ಡು ಲಾಸ್ ಆಗಂಗೆ ಇದ್ರೆ ಬೇಜಾರು ಮಾಡ್ಕೋಬೇಕಿತ್ತು ನಮ್ದೇನು ಲಾಸ್ ಆಯ್ತಿಲ್ವಲ್ಲ ಯಾಕೆ ಬೇಜಾರು ಮಾಡ್ಕತ್ಯಾ ನಡಿ ನಡಿ ಸುಮ್ಕೇನಿಯ ಮಂತಕೋಗ ನಡಿ ನನಗೆ ಅಂಗಡಿ ಹೊತ್ಕೊಂಡು ಉರಿತಿರೋದಕ್ಕೆ ಬೇಜಾರಾಯ್ತಿಲ್ಲ ಕಣಮ್ಮ ಅಲ್ಲಿ ಲಕ್ಷ್ಮು ಇದನ್ನೆಲ್ಲ ನೋಡ್ಬಿಟ್ಟು ಇನ್ನೆಷ್ಟು ಆಡ್ಕೊಂಡು ನಗಾಡ್ಬಿಡ್ತಾಳೆ ಅಂತ ಹೊಟ್ಟೆ ಉರಿತೈತೆ ಕಣಮ್ಮ ನನಗೆ ಇನ್ನು ಎಷ್ಟು ಅವಳು ಆಡ್ಕೊಂಡು ನಗಕ್ಕಿಲ್ಲ ಇವಳಮ್ಮ ನನ್ನ ಅಂಗಡಿ ಉರಿದೋಯ್ತು ಬೆಂಕಿ ಬಿದ್ದೋಯ್ತು ಅಂದರೆ ಅವಳ ಮುಂದೆ ಮತ್ತೆ ಚೀಪ್ ಆಗೋಗ್ಬಿಡ್ತೀನಿ ಕಣಮ್ಮ ಅವಳ ಕಣ್ಣಿಗೆ ನೀನು ಕಾಣಿಸ್ಕೋಬಾರ್ದು ನಾವು ಆಡ್ಕೊಂಡು ನಗ್ಬಿಡ್ತಾಳೆ ಕಣಮ್ಮ ಅಯ್ಯೋ ನೋಡಿಯ ನೀನು ಫಸ್ಟ್ ಇಲ್ಲಿಂದ ನೋಡಿ